ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 8ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ಪ್ರಾರ್ಥನೆಯ ಮೂಲಕ ತಂದೆಯು ತನ್ನ ಮಕ್ಕಳ ಮೇಲೆ ಕರುಣೆ ತೋರುವಂತೆ ಕರ್ತನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಕರುಣೆ ತೋರುತ್ತಾನೆ. ಕೀರ್ತನೆಗಳು 103:13. ನಾವು ಕರ್ತನಿಂದ ದೈವಿಕ ಸಾಂತ್ವನ ಮತ್ತು ಆರೋಗ್ಯವನ್ನು ಪಡೆಯಲು ಬಯಸಿದರೆ ನಾವು ನಮ್ಮ ಹೃದಯಗಳನ್ನು ತೆರೆದು ಅದಕ್ಕಾಗಿ ಆತನಲ್ಲಿ ಕೇಳಬೇಕು ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸಬೇಕು. ಸತ್ಯವೇದವು ಹೇಳುತ್ತದೆ, ತಂದೆಯು ತನ್ನ ಮಕ್ಕಳ ಮೇಲೆ ಕರುಣೆ ತೋರುವಂತೆ ಕರ್ತನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಕರುಣೆ ತೋರುತ್ತಾನೆ. ಕೀರ್ತನೆಗಳು 103:13. ಆ ದಿನಗಳಲ್ಲಿ ಹಿಜ್ಕೀಯನು ಅಸ್ವಸ್ಥನಾಗಿ ಮರಣದ ಹಂತಕ್ಕೆ ಬಂದನು. ಆಗ ಆಮೋಚನ ಮಗನಾದ ಯೆಶಾಯ ಪ್ರವಾದಿಯು ಅವನ ಬಳಿಗೆ ಬಂದು, ನಿನ್ನ ಮನೆಯನ್ನು ಕ್ರಮಪಡಿಸು ಎಂದು ಕರ್ತನು ಹೇಳುತ್ತಾನೆ ಎಂದು ಹೇಳಿದನು. ನೀನು ಬದುಕುವುದಿಲ್ಲ, ಆದರೆ ಖಂಡಿತವಾಗಿಯೂ ಸಾಯುವಿ. ಆಗ ಹಿಜ್ಕೀಯನು ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ ಕರ್ತನಿಗೆ ಮೊರೆಯಿಟ್ಟನು. ಓ ಕರ್ತನೇ, ನಾನು ನಿನ್ನ ಮುಂದೆ ಸತ್ಯದಿಂದಲೂ ಪೂರ್ಣ ಹೃದಯದಿಂದಲೂ ನಡೆದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದೇನೆಂದು ಜ್ಞಾಪಕ ಮಾಡು. ಯೆಶಾಯ 38:1-2-3. ಆಗ ಕರ್ತನ ವಾಕ್ಯವು ಯೆಶಾಯನಿಗೆ ಬಂತು. ನಿನ್ನ ತಂದೆಯಾದ ದಾವೀದನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದೆ. ಇಗೋ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಯೆಶಾಯ 38:4-5. ಕರ್ತನು ಹೀಗೆ ಹೇಳಿದ ಕೂಡಲೇ ಅರಸನಾದ ಹಿಜ್ಕೀಯನು ಗುಣಮುಖನಾದನು. ಅವನ ದಿನಗಳು ಹೆಚ್ಚಾದವು. ಅವನು ಆರೋಗ್ಯ ಮತ್ತು ಶಕ್ತಿಯನ್ನು ಮರಳಿ ಪಡೆದನು. ಒಂದು ಕ್ಷಣ ಅದರ ಬಗ್ಗೆ ಯೋಚಿಸಿ. ರಾಜನಾದ ಹಿಜ್ಕೀಯನು ಪ್ರಾರ್ಥಿಸದಿದ್ದರೆ ಅವನು ತನ್ನ ಕಾಯಿಲೆಯಿಂದ ಸಾಯುತ್ತಿದ್ದನು. ರಾಜನಾದ ಹಿಜ್ಕೀಯನು ಕರ್ತನನ್ನು ನಂಬಿದನು. ಅವನು ತನ್ನ ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟನು. ಕರ್ತನು ತನ್ನ ಪ್ರಾರ್ಥನೆಗಳನ್ನು ಕೇಳಿ ಫಲಿತಾಂಶಗಳನ್ನು ನೀಡಲಿ ಎಂದು ನಂಬಿಕೆಯಿಂದ ಪ್ರಾರ್ಥಿಸಿದ್ದರಿಂದ ಅವನಿಗೆ ಅದ್ಭುತವಾದ ಗುಣಪಡಿಸುವಿಕೆ ಮತ್ತು ದೀರ್ಘಾಯುಷ್ಯ ದೊರೆಯಿತು. ಮೋಶೆಯ ಸಹೋದರಿ ಮಿರಿಯಾಮಳು ಕುಷ್ಠರೋಗದಿಂದ ಬಳಲುತ್ತಿದ್ದಾಗ ಮೋಶೆ ಅವಳಿಗಾಗಿ ಪ್ರಾರ್ಥಿಸಿದನು. ಓ ನನ್ನ ದೇವರೇ, ಅವಳನ್ನು ಗುಣಪಡಿಸು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಅರಣ್ಯಕಾಂಡ 12:13. ಕರ್ತನು ಕನಿಕರಪಟ್ಟು ಅವಳನ್ನು ಗುಣಪಡಿಸಿದನು. ಅರಸನಾದ ಅಬೀಮೆಲೆಕನು ಪಾಪ ಮಾಡಿದ್ದರಿಂದ ಕರ್ತನು ಅವನ ಮನೆಯ ಎಲ್ಲಾ ಗರ್ಭಗಳನ್ನು ಮುಚ್ಚಿಬಿಟ್ಟನು. ಅಬೀಮೆಲೆಕನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟನು. ಅಬ್ರಹಾಮನು ಅವನಿಗಾಗಿ ಪ್ರಾರ್ಥಿಸಿ ಬೇಡಿಕೊಂಡ ಕಾರಣ ಕರ್ತನು ಅವನ ಮನೆಯವರನ್ನು ಗುಣಪಡಿಸಿದನು ಮತ್ತು ಅವರಿಗೆ ಮಕ್ಕಳನ್ನು ಕೊಟ್ಟು ಆಶೀರ್ವದಿಸಿದನು. ಆದಿಕಾಂಡ 20:17-18. ರಾಜನಾದ ದಾವೀದನು ಹಲವು ಬಾರಿ ಅಸ್ವಸ್ಥನಾಗಿ ಸಾವಿನ ಅಂಚಿನಲ್ಲಿದ್ದನು. ಆದರೆ ಅವನು ಎಂದಿಗೂ ಪ್ರಾರ್ಥಿಸಲು ಮರೆಯಲಿಲ್ಲ. ಕರ್ತನೇ, ನನ್ನನ್ನು ಗುಣಪಡಿಸು, ನನ್ನ ಮೂಳೆಗಳು ನಡುಗುತ್ತಿವೆ, ನನ್ನ ಪ್ರಾಣವು ಬಹಳವಾಗಿ ತಲ್ಲಣಗೊಂಡಿದೆ. ಕರ್ತನೇ, ನೀನು ಎಷ್ಟು ಕಾಲ ಕರುಣೆಯನ್ನು ತಡೆಹಿಡಿವಿ? ಕೀರ್ತನೆಗಳು 6:2-3 ಎಂದು ಅವನು ಪ್ರಾರ್ಥಿಸಿದನು. ಕರ್ತನು ದಾವೀದನ ಕಾಯಿಲೆಯನ್ನು ಗುಣಪಡಿಸಿದನು ಮತ್ತು ಅವನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟನು. ದೇವರ ಮಕ್ಕಳೇ, ನೀವು ಸಹ ಪ್ರಾರ್ಥಿಸುತ್ತೀರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಕೇಳಿ, ನಿಮಗೆ ಕೊಡಲಾಗುವುದು. ಯಾಕೆಂದರೆ ಕೇಳುವ ಪ್ರತಿಯೊಬ್ಬರಿಗೂ ಸಿಗುತ್ತದೆ, ಹುಡುಕುವವನು ಕಂಡುಕೊಳ್ಳುತ್ತಾನೆ,
ತಟ್ಟುವವನಿಗೆ ತೆರೆಯಲಾಗುವುದು. ಮತ್ತಾಯ 7:7-8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.